ರಾಮದುರ್ಗದಲ್ಲಿ ಖಾಸಗೀಕರಣದ ವಿರುದ್ಧ ಪವರ್ ಮ್ಯಾನ್ಗಳ ಘರ್ಜನೆ. ಟಾಟಾ ಕಂಪನಿಗೆ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆಯಾ? ಇಂತಹದೊಂದು ಆತಂಕ ಈಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಟಾಟಾ ಸಂಸ್ಥೆಯು ಖಾಸಗೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿರುವುದನ್ನು ವಿರೋಧಿಸಿ ರಾಮದುರ್ಗ ಉಪವಿಭಾಗದ ಹೆಸ್ಕಾಂ ನೌಕರರು ಬೀದಿಗಿಳಿದಿದ್ದಾರೆ. ಎಷ್ಟೋ ಪವರ್ ಮ್ಯಾನ್ಗಳು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹಗಲಿರುಳು ಶ್ರಮಿಸಿ ಕಟ್ಟಿ ಬೆಳೆಸಿದ ಇಲಾಖೆಯನ್ನು ಈಗ ಖಾಸಗಿ ಕೈಗಳಿಗೆ ಒಪ್ಪಿಸಲು ಸರ್ಕಾರ ರೆಡಿಯಾಗಿದೆ. ಇದಕ್ಕೆ ನಮ್ಮ ತೀವ್ರ ವಿರೋಧವಿದೆ ಎಂದು ನೌಕರರು ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವಿದ್ಯುತ್ ಇಲಾಖೆಯ ನೌಕರರ ಸಂಘವು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಾಗಿದ್ದು, ಸರ್ಕಾರ ಏನಾದರೂ ಖಾಸಗೀಕರಣಕ್ಕೆ ಮುಂದಾದರೆ ಉಗ್ರ ಹೋರಾಟ ಮಾಡುವುದಾಗಿ ಪವರ್ ಮ್ಯಾನ್ಗಳು ನೇರ ಎಚ್ಚರಿಕೆ ನೀಡಿದ್ದಾರೆ. ವರದಿ ಸಜಿದೆ ನಾಮದಾರ್. ಏನು ಟಾಟಾ ಕಂಪನಿ ಖಾಸಗೀಕರಣ ಮಾಡಲಿಕ್ಕೆ ಅರ್ಜಿ ಹಾಕಿದೆ. ಅದಕ್ಕೆ ರಾಮದುರ್ಗದ ಉಪವಿಭಾಗ ಮತ್ತು ವಿಭಾಗದ ವತಿಯಿಂದ ತೀವ್ರ ವಿರೋಧ ಇದೆ. ಉದ್ದೇಶ ಏನು ಅಂತಂದ್ರೆ, ಎಷ್ಟೋ ನನ್ನ ಪವರ್ ಮ್ಯಾನ್ಗಳು ಪ್ರಾಣವನ್ನು ತೆತ್ತಿ ಇವತ್ತು ಇಂಥ ಒಂದು ಕಚೇರಿ ಒಳಗೆ ಕೂತ್ಕೊಂಡಿವಿ ಅಂತಂದ್ರೆ ಅದು ನನ್ನ ಹೆಮ್ಮೆಯ ಪವರ್ ಮ್ಯಾನ್ಗಳಿಂದ. ಆ ಪವರ್ ಮ್ಯಾನ್ಗಳು ಪ್ರಾಣ ಎಷ್ಟೋ ಮಂದಿ ತ್ಯಾಗ ಮಾಡಿ ಇವತ್ತು ಈ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಇವತ್ತು ನಮ್ಮ ವಿದ್ಯುತ್ ಇಲಾಖೆ ಕ್ಷೇತ್ರ ಇಷ್ಟು ದೊಡ್ಡದಾಗಿದೆ. ಇವತ್ತು ಇಲ್ಲಿವರೆಗೂ ತಂದಿರತಕ್ಕಂಥ ಒಂದು ಸಂಸ್ಥೆಯನ್ನು ಇವತ್ತು ಖಾಸಗೀಕರಣ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಏನಾದರೂ ಮುಂದೆ ಆದರೆ, ಸಂಘ ಏನಾದರೂ ನಮಗೆ ಕರೆ ಕೊಟ್ಟರೆ, ನಮ್ಮ ಸಂಘ ಏಷ್ಯಾ ಖಂಡದಲ್ಲಿ ದೊಡ್ಡ ಸಂಘ ಯಾವ ರೀತಿ ಕರೆ ಕೊಡ್ತದೆ, ಆ ಕರೆಗೆ ನಾವು ಎಲ್ಲದಕ್ಕೂ ಸಿದ್ಧ ಅನ್ನೋದನ್ನು ಈ ಮುಖಾಂತರ ನಾವು ಹೇಳಿಕೆ ಬಯಸ್ತೇವೆ. ಸ್ವಲ್ಪ ಸೈಲೆಂಟ್ ಇರಪ್ಪ, ಸ್ವಲ್ಪ ಸೈಲೆನ್ಸ್ ಇರಿ. ಇವತ್ತಿನ ಪ್ರತಿಭಟನೆಯ ವಿಶೇಷ ಏನಂದ್ರೆ, ಈಗ ಏನು ಇವು ಎಲ್ಲ ಕಂಪ್ನಿಗಳು, ನಮ್ಮ ಏನು 5 ಕಂಪ್ನಿಗಳು ಅದಲ್ಲ ಕರ್ನಾಟಕ ರಾಜ್ಯಾದ್ಯಂತ, ಇದಕ್ಕೆ ಒಂದು ವಿದ್ಯುತ್ ಜಾಲದ ಡಿಸ್ಟ್ರಿಬ್ಯೂಷನ್ ಟಾಟಾ ಟ್ರಾನ್ಸ್ಪೋರ್ಟ್ ಅವರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮ KRCಗೆ. ಅವರು ಒಂದು ವಿದ್ಯುತ್ ಸರಬರಾಜು ಮಾಡ್ತೀನಿ ಅಂತೇಳಿ. ಇದರಿಂದ ಒಂದು ದೊಡ್ಡ ಮಾರಕ ಐತಿ ನಮ್ಮ 5 ಕಂಪ್ನಿಗೆ. ಅದರೊಳಗೆ ನಮ್ದು ಹೆಸ್ಕಾಂ ಕಂಪ್ನಿಗೆ 3 ಜಿಲ್ಲೆಗಳನ್ನು ಈಗಾಗಲೇ ಹಾಕಿ ಅಂಥೇಳಿ ಪೇಪರ್ನಾಗ ಅಥವಾ ನಿಮ್ಮ ಮೀಡಿಯಾದಾಗೆಲ್ಲ ಬಂದಿದ್ದಾವೆ. ಅದರೊಳಗೆ 3 ಯಾವ್ಯಾವ ಅಂದರೆ ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯನ್ನು ಆರಿಸಿದ್ದಾರೆ. ಅದಕ್ಕೆ ಇದರಿಂದ ಒಂದೊಂದು ಹಂತವಾಗಿ ಅವರು ಪ್ರೈವೇಟೇಷನ್ಗೆ ಕಾಲಿಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪ್ರತಿಯಾಗಿ ನಾವು ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡತ್ತೀವಿ. ಮತ್ತು ಇದರಿಂದ ಬಹಳ ಗ್ರಾಹಕರಿಗೆ ಮತ್ತು ಮೂಲ ಏನಂದ್ರಪ್ಪ ಅಂದರೆ ರೈತರಿಗೆ ಇದರಿಂದ ಭಾಳ ತೊಂದರೆ ಐತಿ. ಇವತ್ತಿನ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಜಿಯೋದವ್ರು ಹೆಂಗೆ ಬಂದ್ರೆ 199 ಬಂದ ಇವತ್ತು 399 ಅದಾರ. ಅದೇ ರೀತಿ ಇವತ್ತು ಕಡಿಮೆ ರೇಟ್ ಒಳಗೆ ಕರೆಂಟ್ ಕೊಡ್ತೀನಿ ಅಂತೇಳಿ ನಾಳೆ ಅವರು ಏನು ಹೇಳ್ತಾರಲ್ಲ ಆ ರೇಟಿಗೆ ನಾವು ಹೋಗ್ಬೇಕಾಗತ್ತೆ. ಅದಕ್ಕೆ ಇದರಿಂದ ನಮ್ಮ ಗ್ರಾಹಕರಿಗೆ ಮತ್ತು ರೈತರಿಗೆ ಭಾಳ ತೊಂದರೆ ಆಗ್ತದೆ ಮತ್ತು ಭಾಳ ಹೊರೆನೂ ಆಗುತ್ತೆ ಅಂತೇಳಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ನೌಕರರಿಗೆ, ಮುಖ್ಯವಾಗಿ ನೌಕರರು ಮತ್ತು ಗುತ್ತಿಗೆದಾರರು, ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಭಾಳ ಮಾರಕ ಇರ್ತದೆ. ಆದ್ದರಿಂದ ನಮ್ಮ ಇದಕ್ಕೆ ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ರಾಮದುರ್ಗ ವಿಭಾಗ ಮತ್ತು ಉಪವಿಭಾಗದ ಕಚೇರಿಯ ನೌಕರರು ಮತ್ತು ಸಿಬ್ಬಂದಿಗಳು ಹಾಗೂ ನಮ್ಮ ಗುತ್ತಿಗೆದಾರರಿಂದ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಯಿಂದ ಮತ್ತು ನಮ್ಮ ಅಧಿಕಾರಿಗಳು ಹೇಳಿ ನಾನು ಹೇಳಲು ಬಯಸುತ್ತೇನೆ. ತಮ್ಮ ದಯವಿಟ್ಟು ಸರ್ಕಾರಕ್ಕೆ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಶಾಸಕರಾದಂಥ ಅಶೋಕ್ ಪಟ್ಟಣವರು ನಾವು ಇದಕ್ಕೆ ಮನವಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದರ ಮುಖ್ಯಮಂತ್ರಿಯವರಿಗೆ ಹಾಗೂ ನಮ್ಮ ಇಂಧನ ಸಚಿವರಿಗೆ ಇದನ್ನ ನಮ್ಮ ಮನವಿ, ತಮ್ಮ ಮನವಿನೂ ಇದ್ರ ಜೊತೆ ನಮ್ಮ ಮನವಿ ಜೊತೆನೂ ತಮ್ಮ ಮನವಿ ಕೊಡ್ರಿ. ಇದಕ್ಕೆ ಪ್ರತಿಯಾಗಿ ಇದನ್ನ ತಡೆಗಟ್ರಿ ಅಥವಾ ಇದನ್ನ ಸಂಪೂರ್ಣವಾಗಿ ಇದನ್ನ ತೆಗೀರಿ ಖಾಸಗೀಕರಣ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಖಾಸಗೀಕರಣದಿಂದ ನಿಮ್ಮ ಸಿಬ್ಬಂದಿಗೆ ಯಾವ ರೀತಿ ತೊಂದರೆ ಇದೆ ಸರ್? ಇದರಿಂದ ನಮ್ಮ ಸಿಬ್ಬಂದಿಗೆ ಅಂದ್ರೆ ಹೆಂಗೆ ಅಂದ್ರೆ ಸರ್, ಅವ್ರು ಏನು ಹೇಳ್ತಾರಲ್ಲ ಅದ್ರ ಪ್ರಕಾರ ಮಾಡ್ಬೇಕಾಗ್ತೈತಿ. 10-11 ರೂಪಾಯಿ ಏನು ದುಡಿತಾರಲ್ಲ ಆ ಟೈಮ್ದಾಗ ತಂದಿರ್ತಾರೆ. ಒಂದು ಎರಡನೇದು ನಮ್ಮ ಏನು ನಮಗೆ ಕಷ್ಟಪಟ್ಟು ಇವತ್ತು ರಾತ್ರಿ ಹಗಲನ್ನ ಏನು ಕೆಲಸ ಮಾಡ್ತಿರ್ತಾರಲ್ಲ ನಮ್ಮ ಪವರ್ ಮ್ಯಾನ್ಗಳು, ಅವ್ರಿಗೆ ಏನಾರ ವಿದ್ಯುತ್ ಅಪಘಾತ ಆದ್ರೆ ಅವ್ರಿಗೆ ಏನು ಸಿಗ್ತಾಳ ಸೌಲಭ್ಯ ಸಿಗೋಲ್ಲ. ಪ್ಲಸ್ ಯಾರು ಮಾರಣಾಂತಿಕ ಹೊಂದಿದ್ರು ಅವ್ರಿಗೆ ಯಾವುದೇ ರೀತಿಯ ಅನುಕಂಪ ಆಧಾರಿತ ಕೊಡ್ತಾರೋ ಇಲ್ಲೋ ಯಾವುದೇ ರೀತಿಯ ಇದನ್ನ ಭರವಸೆಗಳಿಲ್ಲ. ಏನು ಸರ್ಕಾರದ ನಿಯಮ ಅದಾವಲ್ಲ ಅದನ್ನೇ ಇರಲಿ ಅಂತೇಳಿ ನಾವು ಬಯಸ್ತೀವಿ.